ರೆಫ್ರಿಜರೇಟರ್ ಒಂದು ಸ್ಫೋಟವಾಗಿದೆ. ಬಟ್ ಅನಾಹುತ, ಭಾರಿ ಅನಾಹುತ ತಪ್ಪಿದೆ. ಇದು ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿ ಪಟ್ಟಣದ ಶರೀಫ್ ಸಾಬ್ ಎಂಬುವರ ಮನೆಯಲ್ಲಿ ಫ್ರಿಡ್ಜ್ ಒಂದು ಸ್ಫೋಟ ಆಗಿದೆ. ವೆರಿ ರೇರ್ ಕೇಸ್ ಇದು. ಫ್ರಿಡ್ಜ್ ಸ್ಫೋಟ ಆಗಲ್ಲ, ಬಟ್ ಆಗಿದೆ ಇಲ್ಲಿ. ಅದೃಷ್ಟವಶಾತ್ ಮನೆಯಲ್ಲಿ ಯಾರೂ ಇಲ್ಲದ್ದಕ್ಕೆ ಭಾರಿ ಅನಾಹುತ ತಪ್ಪಿದೆ. ಯಾಕೆಂದರೆ ನೋಡಿ, ಆ ರೆಫ್ರಿಜರೇಟರ್ ಸ್ಫೋಟ ಆಗಿರೋದಕ್ಕೆ ಗೋಡೆನೇ ಬಿರುಕು ಬಿಟ್ಬಿಟ್ಟಿದೆಯಂತೆ. ಆ ಪರಿಪ್ರಮಾಣದಲ್ಲಿ ಸ್ಫೋಟ ಆಗಿದೆ. ಆದರೆ ಇದಕ್ಕೆ ಕಾರಣ ಏನು ಅಂತ ತಿಳಿದು ಬಂದಿಲ್ಲ. ಮನೆಯಲ್ಲಿದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಈಗ ಸ್ಥಳಕ್ಕೆ ಜೆಸ್ಕಾಂ ಎಇ ವಿನೋದ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕೆ ಹೀಗಾಯಿತು ಅಂತ. ಪವರ್ ಫ್ಲಕ್ಚುಯೇಟ್ ಆದಾಗ ಫ್ರಿಡ್ಜ್, ಈಗೆಲ್ಲ ಹೊಸ ಫ್ರಿಡ್ಜ್ಗಳಲ್ಲಿ ಇನ್ಬಿಲ್ಟ್ ರೆಫ್ರಿಜರೇಟರ್ ಇದೇ ಇರುತ್ತೆ, ಬಟ್ ಇಲ್ಲಿ ಯಾಕೆ ಹೀಗಾಯಿತು ಅಂತಕ್ಕಂಥದ್ದು ಗೊತ್ತಿಲ್ಲ. ಸ್ಟೆಬಿಲೈಸರ್, ಇನ್ಬಿಲ್ಟ್ ಸ್ಟೆಬಿಲೈಸರ್ಸೇ ಇರುತ್ತಪ್ಪ. ಹೊಸದಾಗಿದ್ದರೆ, ಹಳೇದಾಗಿದ್ದರೆ ಸ್ವಲ್ಪ ಕಷ್ಟ. ಪವರ್ ಫ್ಲಕ್ಚುಯೇಟ್ ಆಗಿ ಈ ರೀತಿ ಆಗಿರ್ಬೋದು.